ಈ ಬೇಸಿಗೆ ಟೈಮಲ್ಲಂತರೂ ಈ ರೀತಿ ಒಂದು ಸತ ಬೆಳ್ಳುಳ್ಳಿ ಚಿತ್ರಾನ್ನನ ಮಾಡ್ಕೊಂಡು ತಿಂದ್ರಂತರೂ ಕಳೆದೋಗ್ಬಿಡ್ತೀರಾ. ಈ ಬೇಸಿಗೆ ಟೈಮಲ್ಲಿ ಒಂದು ಪರ್ಫೆಕ್ಟ್ ಆದಂತಹ ಹೊಟ್ಟೆಗೆ ತಂಪು ಕೊಡುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ಯಾವ ರೀತಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ. ನಂತರ ಒಂದು ಚಿಕ್ಕದಾಗಿರುವಂಥ ಪಾತ್ರೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೆ 2 ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಎಣ್ಣೆಲಿ ಹಾಕ್ಕೊಂಡಿದ್ದೀನಿ. ಹಾಗೆ ನಂತರ ಸ್ವಲ್ಪ ಜಾಸ್ತಿನೇ ಕರಿಬೇವಿನ ಎಲೆನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಎಲೆ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಘಮ ಬರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ನಾ ಎಣ್ಣೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿಲ್ಲ ಸ್ನೇಹಿತರೆ, ಅದು ವಿಡಿಯೋದಲ್ಲಿ ಆ ಪಾತ್ರೆ ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇದೆ ಅಷ್ಟೇ. ಈ ನಾರ್ಮಲ್ ತಡಕ ಫ್ಯಾನ್ ಬರುತ್ತಲ್ವ, ಆ ಪ್ಯಾನಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇರೋದು. ಈ ರೀತಿ ಇವಾಗ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಆಗಿರಬೇಕು. ನಂತರ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಯಾವುದೇ ರೀತಿ ಈರುಳ್ಳಿನ ಬಳಸ್ಕೊಳ್ದೆ, ಯಾವುದೇ ರೀತಿ ಮಸಾಲಾನ ಬಳಸ್ಕೊಳ್ದೆ ಈ ರೀತಿ ಸಿಂಪಲ್ಲಾಗಿ ಒಂದು ಸಲ ರೈಸ್ನ ಮಾಡ್ಕೊಂಡು ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ನಾನು ಮುಂಚೆನೇ ರೈಸ್ನ ಮಾಡಿಟ್ಕೊಂಡಿದ್ದೆ. ಸ್ವಲ್ಪ ಬೆಚ್ಚಗೆ ಇರುವಂತಹ ರೈಸಲ್ಲೇ ನಾವು ಈ ರೀತಿ ಒಗ್ಗರಣೆ ಹಾಕ್ಕೊಳ್ಬೇಕಾಗತ್ತೆ. ತಣ್ಣಗಾಗಿರುವಂತಹ ರೈಸ್ನ ಮಾಡ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ. ಅದೇ ರೈಸ್ಗೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಮೊಸರು, ನಿಮಗೆ ಯಾವುದರಲ್ಲಿ ಕೂಡ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಆದಷ್ಟು ಈ ರೀತಿ ಗಟ್ಟಿಯಾಗಿರುತ್ತಲ್ವ ಮೊಸರು, ಆ ರೀತಿ ಗಟ್ಟಿಯಾಗಿ ಇರುವಂತಹ ಮೊಸರನ್ನು ಬಳಸ್ಕೊಳ್ಳಿ. ಹಾಲು, ಮೊಸರು, ಅನ್ನ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಹಾಗೆ ನಾವು ಮಾಡಿಟ್ಕೊಂಡಿರುವಂತಹ ಎಣ್ಣೆ ಫ್ರೈನ ಇದ್ರ ಮೇಲೆ ಹಾಕ್ಕೊಂಡು ತಿಂತಾ ಇದ್ರಂತರೂ ಸ್ವರ್ಗನೇ ಅನಿಸುತ್ತೆ ಈ ಒಂದು ಬೇಸಿಗೆ ಟೈಮಲ್ಲಂತರೂ. ಸೊ ಇವಾಗ ಯಾವುದೇ ರೀತಿ ಗಂಟುಗಳಿಲ್ಲದೇ ಆ ಒಂದು ರೈಸನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಸುಡ್ತಾ ಇರಬೇಕು ರೈಸು, ಆ ಟೈಮಲ್ಲೇ ಇದನ್ನು ಮಾಡ್ಕೊಳ್ಳಿ. ಸ್ವಲ್ಪ ಆರೋಗಿತ್ತು, ತಣ್ಣಗಾಗಿತ್ತು ಅಂದರೆ ಅಷ್ಟೊಂದು ರುಚಿ ಚೆನ್ನಾಗಿ ಬರಲ್ಲ. ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿರುವಂತಹ ಎಲ್ಲ ಪದಾರ್ಥಗಳನ್ನು ಈ ರೈಸಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದನ್ನು ರೈಸಲ್ಲಿ ಈ ರೀತಿ ನಾವು ಆ ಒಂದು ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಅಲ್ಲ ಬೆಳ್ಳುಳ್ಳಿನ ಹಾಕ್ಕೊತೀವಲ್ವ, ಒಂದು ಒಳ್ಳೆ ಘಮ ಬರುತ್ತೆ ಸ್ನೇಹಿತರೆ. ಮಸ್ಟ್ ಆ್ಯಂಡ್ ಶುಡ್ ಈ ಬೇಸಿಗೆ ಟೈಮಲ್ಲಂತೂ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಇಲ್ಲಿವರೆಗೂ ಈ ರೆಸಿಪಿನ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದಂತರೂ ಮರಲಿಕ್ಕೆ ಹೋಗಬೇಡಿ. ನೋಡ್ತಾ ಇರ್ಬೋದು, ನೋಡಲಿಕ್ಕೂ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಖಂಡಿತವಾಗ್ಲೂ ಬೇಸಿಗೆಗಾಲ ಮುಗಿಯೋವರೆಗೂ ಈ ರೆಸಿಪಿನ ಮಾಡ್ಕೊಂಡು ತಿಂದೇ ತಿಂತೀರಾ, ಅಷ್ಟು ರುಚಿ ಚೆನ್ನಾಗಿರುತ್ತೆ. ಬಾಯ್ ಫ್ರೆಂಡ್ಸ್.